ಮಹಾರಾಷ್ಟ್ರ ಅಧಿಕಾರಿಗಳು ಕರ್ನಾಟಕದಿಂದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದ ಅಡಿಕೆ ತುಂಬಿದ ಸುಮಾರು 70 ಲಾರಿಗಳನ್ನು ತಡೆಹಿಡಿದ ವಿಚಾರದ ಬಗ್ಗೆ ಸೂಕ್ತ ಮಾಹಿತಿ ನೀಡಿದ್ದಲ್ಲಿ ಮುಖ್ಯಮಂತ್ರಿಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಭರವಸೆ ನೀಡಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಿಲ್ಲೆಯಿಂದ ಹೋದ 70 ಲಾರಿಗಳನ್ನು ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವುದಲ್ಲದೆ ಲಾರಿಯಲ್ಲಿರುವ ಅಡಿಕೆಗಳನ್ನು ನಾಶ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಆದರೆ ಅಡಿಕೆ ಸಾಗಾಟ ಮಾಡುವವರಾಗ್ಲಿ ವ್ಯಾಪಾರಿಗಳಾಗ್ಲಿ ಈ ವಿಚಾರವನ್ನ ಸೂಕ್ತ ದಾಖಲೆ ನೀಡಿ ದೃಢಪಡಿಸಿಲ್ಲ. ಒಂದು ವೇಳೆ ಈ ಬಗ್ಗೆ ಸೂಕ್ತ ದಾಖಲೆ ಪ್ರಸ್ತುತಪಡಿಸಿದಲ್ಲಿ ಮುಖ್ಯಮಂತ್ರಿಗಳ ಬಳಿ ಈ ವಿಚಾರವನ್ನ ಕೊಂಡೊಯ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ತುಂಬಾ ಜನ ಅಡಿಕೆ ಲಾರಿಗಳನ್ನು ಮಹಾರಾಷ್ಟ್ರದಲ್ಲಿ ಸುಮಾರು 70 ಲಾರಿಗಳನ್ನು ತಡೆದಿದ್ದಾರೆ. ಅದಕ್ಕೆ ಬೆಂಕಿ ಹಾಕ್ತಾರೆ, ಅದನ್ನು ಸುಟ್ಟು ಹಾಕ್ತಾರೆ. ಅದರಲ್ಲಿ ಮಾದಕ ವಸ್ತುಗಳು ಅಂದರೆ ಅದರಲ್ಲಿ ಟೊಬ್ಯಾಕೊ ಇದೆ ಅನ್ನುವ ಒಂದು ಮಾಹಿತಿ ಅವರಿಗೆ ಇದ್ದು ಸುಮಾರು 1 ತಿಂಗಳಿಂದ ಅಡಿಕೆಯನ್ನು ತಡೆದು ಮಹಾರಾಷ್ಟ್ರದಲ್ಲಿ ಇಟ್ಟಿದ್ದಾರೆ ಅನ್ನುವ ಸುದ್ದಿ ನಮ್ಮ ಗಮನಕ್ಕೆ ಬಂದಿದೆ. ನನಗೆ ಫೋನ್ ಮಾಡಿ ಕರೆ ಮಾಡಿ ಅವರು ಮಾತಾಡಿದ್ದಾರೆ. ನಾನು ಅವರ ಹತ್ರ ಹೇಳಿದ್ದೀನಿ, ಅಡಿಕೆಗೆ ಯಾವಾಗಲೂ ತೊಂದರೆ ಆಗಲಿಕ್ಕೆ ನಾವು ಬಿಡುವುದಿಲ್ಲ, ಅದರಲ್ಲಿ ಯಾವುದೇ ಟೊಬ್ಯಾಕೊ ಕಂಟೆಂಟ್ಗಳು ಇಲ್ಲ. ಅಧಿಕಾರಿಗಳು ಒಂದು ಲಂಚ ತೆಗೆದುಕೊಳ್ಳುವ ದೃಷ್ಟಿ ಇಟ್ಟುಕೊಂಡು ಇವರನ್ನು ಹೆದರಿಸುವಂಥ ಕುತಂತ್ರ ಮಾಡಿರ್ಬೋದು, ಇಲ್ಲ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಚಾರವನ್ನು ಕೂಡ ಮಾಡಿರ್ಬೋದು. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಬನ್ನಿ ನನ್ನ ಹತ್ರ, ಯಾರಾದರೂ ಬರಬೇಕು ತಾನೆ ಡೀಟೇಲ್ ತಗೊಂಡು. ನಾನು ಮುಖ್ಯಮಂತ್ರಿಯವರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮುಖ್ಯಮಂತ್ರಿಯವರಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿಯವರಿಗೆ ಮಾತಾಡಿಸಿ ಅದು ಏನಿದೆ ಅದು ಸಾರ್ಟ್ ಔಟ್ ಮಾಡ್ಬೋದು. ಮತ್ತು ಸುಡುವಂಥ ವಿಚಾರಗಳು ಬಂದಾಗ ಅದು ನೋಡಿಕೊಳ್ಳು, ಅವ್ರು ಬರಬೇಕಲ್ಲ, ಯಾರು ತೊಂದರೆ ಆಗಿದೆ ಅವರು ಬಂದರೆ ನಾವು ಅದರ ಬಗ್ಗೆ ಗಮನ ಹರಿಸ್ಬೋದು. ಕೂಡಲೇ ಅಲ್ಲಿಂದ ಸರ್ಕಾರಕ್ಕೆ ಮಾತಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಲೆವೆಲ್ನಲ್ಲಿ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ನಾನು ಸಕ್ತರ ಇದೆ ಅದನ್ನು ಮಾಡಲಿಕ್ಕೆ. ಅವರು ಬಂದರೆ ಅದಕ್ಕೆ ಪರಿಹಾರ ಕೊಡುವಂಥ ಇವ್ರದ್ದೇ ಏನೋ ತೊಂದರೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇವ್ರದ್ದು ಟ್ಯಾಕ್ಸದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಇದೆಯಾ ಅಂತ ನನಗೆ ನಿಜವಾದ ವಿಚಾರಗಳು ಗೊತ್ತಿಲ್ಲ. ಅವರು ಯಾವತ್ತೂ ಇದರಲ್ಲಿ ಕೆಮಿಕಲ್ ಮಿಶ್ರಿತ ಆಗಿದೆ, ಇದಕ್ಕೆ ಬೆಂಕಿ ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ನಾವು ಬಿಡುದು ಅಲ್ಲ. ಇವರು ಟ್ಯಾಕ್ಸನ್ನು ಏನಾದರೂ ಆ ಕಡೆ ಈ ಕಡೆ ಆಗಿದೆಯಾ ಅದನ್ನು ಕಾನೂನಿನ ಪ್ರಕಾರ ಹೋಗ್ತದೆ, ಅದರಲ್ಲಿ ನಾವೇನು ಮಾಡಲಿಕ್ಕೆ. ಆಹಾರ ಇಲಾಖೆಯವರು ಹಿಡಿದ್ರೆ ನಾವು ಅದಕ್ಕೆ ಸಾಲ್ವ್ ಮಾಡಿ ಕೊಡ್ತೇವೆ. ಅವ್ರು ಬರಲಿ ನಮ್ಮ ಹತ್ರ, ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಮುಖ್ಯಮಂತ್ರಿ ಹತ್ರ, ನಾನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಕಾನೂನಾತ್ಮಕವಾಗಿ ಸರಿ ಇದ್ದರೆ ಖಂಡಿತ ಅದಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.